ಇನ್ನೊಂದು ಈಗ ವಕ್ಫ್ ಬೋರ್ಡ್ ಯಾವ್ದು ನೋಡ್ತೀರ ಅದು ನಂದಂತ ಹೇಳಕತ್ತದ. ಅದು ವಕ್ಫ್ ಬೋರ್ಡ್ ಅವ್ರ ಜಮೀರು ನೀನೊಂದು ಪ್ರೆಸ್ ಮೀಟ್ ಅಲ್ಲ, ಅವ್ರದ್ದು ಜಮಾತದ ಒಂದು ಸಭೆಯಲ್ಲಿ ಹೇಳಿದ್ದಾರೆ, ಎಲ್ಲ ಕಡೆ ಹಸಿರು ಬಣ್ಣ ಬರೋದು ಇದು ವಕ್ಫ್ ಕಮಿಟಿ ಅಂತ ಬೋರ್ಡ್ ಹಾಕಿಬಿಟ್ರಿ ಅಂತ. ಏನು ಅವ್ರ ಅಪ್ಪನ ಮನಿದ ಅದು ವಕ್ಫ್ ಕಮಿಟಿ? 1 ಲಕ್ಷ ಎಕರೆ ಜಮೀನಿದ್ದದ್ದು 10 ವರ್ಷದಲ್ಲಿ 10 ಲಕ್ಷ ಎಕರೆ ಹೇಗಾಯ್ತು? ಯಾರ್ದು ಆಸ್ತಿ ಇದು? ಇವ್ರದ್ದು ಆಸ್ತಿ ಏರ್ತದೆ ಹೆಂಗೆ? ನಾಳೆ ಅದನ್ನು ಕ್ವಶನ್ ಮಾಡ್ಲಿಕ್ಕೆ ಸಹಿತ ಕೋರ್ಟಿಗೆ ಹೋಗುವಂಗಿಲ್ಲ ಯಾರು. ನಾಳೆ ಈ ಆಫೀಸ್ ಬಂದಿದ್ದು ವಕ್ಫ್ ಬೋರ್ಡ್ ಕಮಿಟಿ ಅಂತಂದ್ರೆ ನಾವು ಕೋರ್ಟಿಗೆ ಹೋಗುವಂಗಿಲ್ಲ, ವಕ್ಫ್ ಬೋರ್ಡ್ ಮುಂದೆ ಹೋಗಬೇಕು. ಇಂತಹ ಅಧಿಕಾರವನ್ನು ಆ ವಕ್ಫ್ ಬೋರ್ಡ್ಗೆ ಕೊಟ್ಟಿದ್ರಿ ಅದು ಹೇಳಕ್ಕೂ ಬರೋದಿಲ್ಲ. ಅದು ವಕ್ಸೋ ಅಂತ ಮಗ ಅದು ಇದನ್ನು ರದ್ದು ಮಾಡಬೇಕು ಅಂತ ಬಿಲ್ ತೊಗೊಂಡ್ಬರ್ತಾ ಇದ್ದೀವಿ. ಇದು ತಪ್ಪ? ಅದಕ್ಕಾಗಿ ನಾನು ಹೇಳ್ತೀನಿ, ಯಾರು ರಾಷ್ಟ್ರ ಪರವಾಗಿರ್ತಕ್ಕಂಥ ನಾಗರಿಕರಿದ್ದಾರೆ, ಇದು ಎಲ್ಲರೂ ಈ ವಕ್ಫ್ ಬೋರ್ಡದ ವಿರುದ್ಧವಾಗಿ ಅದನ್ನು ರದ್ದು ಮಾಡ್ತಕ್ಕಂಥದ್ದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಈ ರೀತಿಯ ಅಂದಾದುಂದಿ ಒಂದೇ ಒಂದು ಸಮಾಜವನ್ನು ಬೆಂಬಲಿಸ್ತಕ್ಕಂಥ, ಅವರಿಗೆ ಆದಂತಹ ಎಲ್ಲ ಹಕ್ಕುಗಳನ್ನು ಕೊಡ್ತಕ್ಕಂಥ ಈ ಕೆಲಸವನ್ನು ಬಂದ್ ಮಾಡಬೇಕು. ಯಾಕಂತಂದರೆ ಲಾಸ್ಟ್ ದಿವಸ ಹೋಗುವಾಗ ಮನಮೋಹನ್ ಸಿಂಗ್ ಸಹಿ ಮಾಡಿ ಹೋಗಿಬಿಟ್ಟಿದ್ದಾರೆ ಎಲ್ಲ ವಕ್ಫ್ ಬೋರ್ಡದ್ದೇ ಅಂತ. ಲಾಸ್ಟ್ ಆಯ್ತು ಹಂಗಂತಂದ್ರೆ ಯಾರು ಬೇಕಾದವ್ರದ್ದು ಆಸ್ತಿ ನಾಳೆ ನಿಮ್ದು ಎಲ್ಲರದು ನಮ್ದು ಎಲ್ಲರದು ಇದು ವಕ್ಫ್ ಬೋರ್ಡ್ ಅಂದ್ರೆ ಬಿಟ್ಟು ಬರ್ಬೇಕು ನಾವು. ಇದು ಭಾಳ ಜನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ, ಏನೋ ಸುಮ್ಮನೆ ಮಜಾಕದಲ್ಲಿ. ಪಾಂಡವಪುರ ಗೋವಿಂದಪುರದಲ್ಲಿ ಊರು ವಕ್ಫ್ ಕಮಿಟಿ ಅಂತ ಹೇಳಿ ನೋಟಿಸ್ ಕೊಟ್ಟು ನೀವು ಖಾಲಿ ಮಾಡಿ ಅಂತಂದಾರೆ. ಏನಿದು? ಇದನ್ನು ಖಂಡನೆ ಮಾಡಬೇಕು, ಮಾಡಬಾರ್ದು. ಇದರ ಪರ ಮಾತ್ರ ಮುಸಲ್ಮಾನ ವಿರೋಧಿ, ನಾವು ಮುಸಲ್ಮಾನ ವಿರೋಧಿ. ನಾವೆಲ್ಲಿ ಮುಸಲ್ಮಾನ ವಿರೋಧಿ? ದೇಶದ ಪರವಾಗಿ, ದೇಶದ ಕಾನೂನಿನ ಪರವಾಗಿ, ಸಂವಿಧಾನದ ಪರವಾಗಿ ಮಾತಾಡ್ತಾ ಇದ್ದೀವಿ. ರಾಷ್ಟ್ರದ್ರೋಹಿಗಳಂತ ಮುಜುಗರದಿಂದ ಹೇಳ್ತಕ್ಕಂಥ ಪಕ್ಷ ಇದು ಭಾರತೀಯ ಜನತಾ ಪಾರ್ಟಿ. ಇದಕ್ಕಾಗಿ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಇದೇ ರೀತಿ ಇವರು ಮುಂದುವರೆದರೆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ. ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದು ಅತ್ಯಂತ ಸರಿಯಾಗಿದೆ ಅನ್ನತಕ್ಕಂಥದ್ದು ನಾನು ಇಲ್ಲಿ ಅವರನ್ನು ಬೆಂಬಲಿಸ್ತಾ ಇದ್ದೇನೆ. ನಮಸ್ಕಾರ.